ಇಲ್ಲವರು ಪೊಲೀಸರ ಕೈದಾಗ ಇದ್ದ ಲಾಟಿನೇ ಅವ್ರ ಕೈದಾಗ ಕೊಟ್ಟಿದ್ದಾರೆ ಹೊಡ್ಲಿಕ್ಕೆ. ಈ ರೀತಿ ಮಾಡ್ತಕ್ಕಂಥ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಹಿಂಗಾದ್ರೆ ಎಷ್ಟು ದಿನ ಇರ್ತದೆ ಇದೆಲ್ಲ? ಕಂಪ್ಲೀಟ್ ಇದಕ್ಕೆ ಹೊಣೆಗಾರೆ ಎಡಿಷನಲ್ ಎಸ್ ಪಿ ಮಹೇಶ್ ಮೇಗಣ್ಣನವ್ರೆ. ತಕ್ಷಣ ಅವರು ಸಸ್ಪೆಂಡ್ ಆಗಬೇಕು. ನಾವು ಅದ್ರ ಬಗ್ಗೆ ಕೂಡ ಇನ್ನೂ ಕೂಡ ಮುಂದೆ ಜವರಿಯಲ್ಲಿ ಮತ್ತೆ ಪುರಸಭೆ ಚುನಾವಣೆ ಜವರಿಗೆ PSI ಆಗಿರ್ಬೋದು, DSP ಆಗಿರ್ಬೋದು, ಇವರೇ ಮೇನ ಹೊಣೆಗಾರ. ಇದಕ್ಕೆ ಇವ್ರು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ಹೋರಾಟವನ್ನು ಮಾಡ್ತಾರೆ. ದಿನ ತಿಳಿಸ್ತೀವಿ. ನಮಗೆ ದೊಡ್ಡ ರಾಜ್ಯ ನಾಯಕರು ಬರೋರಲ್ಲ, ಅವ್ರ ಜೊತೆಲಿ ಚರ್ಚೆ ಮಾಡಿ ಮುಂದಿನ ಹೋರಾಟ ನಮ್ಮ ಕ್ರಮ ಕೊಡ್ತಿದ್ದಾರೆ. ಕಿಡ್ನಾಪ್ ಮಾಡ್ರಿ ಅಂತೇಳಿ ಕಾಂಪ್ಲೇಂಟ್ ಕೊಟ್ಟರು ಅಂತೇಳಿ ಶಾಬಾದ್ ಕ್ರಾಸಿಗೆ ನಿಂತಿದ್ರು. ಅಲ್ಲಿ ಕೂಡ ಅವ್ರು ಕೇಳಿ ಅವ್ರದ್ದೊಂದು ಹೇಳಿಕೆ ತೊಗೊಂಡು ಅಲ್ಲಿ ಬಿಟ್ಟಿದ್ರು. ಮತ್ತೆ ಓವರ್ಟೇಕ್ ಮಾಡ್ಕೊಂಡು ಬಂದು ಮತ್ತೆ ಜವರಿಗೆಯಲ್ಲಿ ಬಂದು ಮತ್ತೆ ಅವ್ರಿಗೆ ಜಬರ್ದಸ್ತಿಯಾಗಿ ನಮ್ಮ ಎಡಿಷನಲ್ SP ಅವರು ಇದಕ್ಕೆ ನೇರ ಹೊಣೆ ಅಂದರೆ ಎಡಿಷನಲ್ SP ಕಾರಣ. ಬಾಕಿದು ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ನಮ್ಗೆ ಗೊತ್ತಿಲ್ಲ. ಇದು ಎಲ್ಲ ಆಗಲಿಕ್ಕೆ ಕಾರಣ ಅಂದರೆ ಮಹೇಶ್ ಮೇಗಣ್ಣವರೇ ಕಾರಣ. ಅವ್ರು ಒಬ್ಬರಿಂದ ಎಲ್ಲ ಆಗಿದ್ದು. ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ನಮ್ಮ ಆಗ್ತಕ್ಕಂಥದ್ದು. ಇದು ಅವ್ರ ವಿರುದ್ಧವಾಗಿ ಅವರು ಬಂದು ಅಲ್ಲಿ ನಿಂತ ಕೇಸಿನ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನು ಕರ್ಕೊಂಡು ವ್ಯಾನ್ದಲ್ಲಿ ಹಾಕ್ತಕ್ಕಂಥ ಫೋಟೋ ಮತ್ತು ವಿಡಿಯೋ ಕೂಡ ನಮ್ಮ ಕೆಳಗಿದೆ. ಮತ್ತು ನಮ್ಮೊಬ್ಬ ಶಾಸಕರನ್ನು ಯಾವ ರೀತಿ ಅವ್ರು ಸರಿಸ್ಯಾರಂತಕ್ಕಂಥದ್ದು ಕೂಡ ನೋಡಿದ್ರಿ, ಯಾವ ರೀತಿ ನುಗ್ಸ್ಯಾರಂತಕ್ಕಂಥದ್ದು ನೋಡಿದ್ರಿ. ಇದು ಇಷ್ಟಕ್ಕೆ ಬಿಡೋದಿಲ್ಲ. ಅದು ಏನಾಗಿದೆ ಚುನಾವಣೆ ಆಗಿದೆ, ಅದಕ್ಕೂ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ 3 ಮಂದಿ ಇದ್ದಂಥ ಸದಸ್ಯರು ಕೂಡ ಇಬ್ಬರು ನಮ್ಮ ಜೊತೆಯಲ್ಲೇ ಬಂದಿದ್ದಾರೆ. ಒಬ್ಬರು JDS ಆ ಕಡೆ ಇದ್ದಿದ್ದಾರೆ. ಅವ್ರ ಜೊತೆಗೆ ಇರ್ತಕ್ಕಂಥ ಸಮಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಕಾರಣಕ್ಕೆ ಒಳಗಡೆ ಹೋಗಿ ಅಭ್ಯರ್ಥಿಗಳಿಗೆ ತರ್ತಕ್ಕಂಥ ಅವಕಾಶ ಎಲ್ಲಿ ಇಲ್ಲ. ಅದಕ್ಕೂ ಮೀರ್ನು ಹೋಗಿ ಇವರು ಮಹೇಶ್ ಮೇಗಣ್ಣನವ್ರು ಹೋಗಿ ಹಿಡಿದು ಒಳಗೆ ಎದ್ಕೊಂಡು ಬಂದು ತಂದು ಹಾಕಿ ಜೀವನ ಆಗ್ತಕ್ಕಂಥದ್ದು, ವ್ಯಾನ್ ಆಗ್ತಕ್ಕಂಥದ್ದು ನೀವು ನೋಡಿದಿರಿ. ಇದು ನಾನು ಹಾಕಿ ಜೊತೆ ಮಂಡನೆ ಮಾಡ್ತಾ ಇದ್ದೀನಿ. ಮತ್ತು ಚುನಾವಣೆ ಆಗ್ತಕ್ಕಂಥದ್ದು ಕೂಡ ಕಂಪ್ಲೀಟ್ ರದ್ದಾಗಬೇಕು. ಮತ್ತು ನಾವು ಕೋರ್ಟ್ ಮುಖಾಂತರ ಹೋಗಿ ಅದು ರದ್ದು ಮಾಡಿ ಮತ್ತು ವಾಪಸ್ ಇಡ್ತಾ ಮತ್ತು ಚುನಾವಣೆ ಮತ್ತು ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಾರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ನೇತೃತ್ವದಲ್ಲಿ ಮಾಡ್ತಾ ಅಂತೀವಿ. ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಕಂಪ್ಲೀಟ್ ಕೊಟ್ಟಿದ್ದೆ. ನೀನು ಜವರಿದಲ್ಲಿ ಕೊಟ್ಟು ಬಂದಿದ್ದೇವೆ. FR ಮಾಡ್ಕೊಂಡಿಲ್ಲ ಅವರು, ಹಿಂಬರ ಬರೆದು ಕೊಟ್ಟಿದ್ದಾರೆ. ಅಲ್ಲಿನ ಕೋರ್ಟ್ ಮುಖಾಂತರ FR ಮಾಡಿಸ್ತಿದ್ವಿ. ನಮ್ಮ ಚುನಾವಣೆ ಮಂಡನೆ ಕೂಡ ಅದಕ್ಕೂ ಕೂಡ ಹಾಕ್ತೀನಿ. ನಾನು ಸ್ಪೀಕರ್ ಅವರಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ನಾನು ಕೂಡ ಒಂದು ಇದು ಕೊಟ್ಟು ಅದಕ್ಕೆ ಮುಂದಿನ ಕ್ರಮ ಪೊಲೀಸ್ ಅಧಿಕಾರಿ ನೀವು ರಕ್ಷಣೆ ಕೊಡಕ್ಕೆ ಬಂದಿರೋರು ಅವರೇ ಈ ರೀತಿ ನನಗನ್ನಿಸ್ತಾವೆ. ನಿನ್ನವ್ರು ಪೊಲೀಸ್ ಅಧಿಕಾರಿಯಾಗಿ ಬಂದಿಲ್ಲ ಅನ್ನಿಸ್ತಾ. ಡ್ರೆಸ್ ಅಷ್ಟೇ ಪೊಲೀಸ್ ಅಧಿಕಾರಿ ಇದ್ದಿದ್ದು, ಬಟ್ ಅದು ಆಗೋಸ್ಕರ ಅವ್ರು ಬಂದಿಲ್ಲ. ಅಲ್ಲಿ ಶಾಂತ ರೀತಿಯಲ್ಲಿ ಅವರು ಚುನಾವಣೆ ಮಾಡಿ ಹೋಗ್ಲಿಕ್ಕೆ ಅಲ್ಲಿ ಬಂದಿದ್ದಿಲ್ಲ. ಅವರು ಚುನಾವಣೆ ಖರಾಬ್ ಮಾಡಿ ಹೋಗ್ಲಿಕ್ಕೆ ಅವ್ರು ಬಂದಿದ್ದಾರೆ ಅಲ್ಲಿ. ಮತ್ತು ನಾವೇನು ಹೇಳೋದು ಬೇಕಾಗಿಲ್ಲ. ಎಲ್ಲನೂ ಕೂಡ ನಿಮ್ಮ ಎದುರು ತೆರೆದ ಪುಸ್ತಕ ಅದ. ಎಲ್ಲನೂ ಕೂಡ ನಾವು ಮುಚ್ಚಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲಿ ಏನೂ ಇಲ್ಲಿ. ಅವ್ರು ಎತ್ಕೊಂಡು ಹೋಗೋದು ನೋಡಿದಿರಿ, ಒಳಗೆ ಹೆಣ್ಮಗಳಿಪ್ಪ ಒಳಗೆ ನುಗ್ಸೋದು ನೋಡಿದಿರಿ, ಒಳಗೆ ಒಯ್ಯೋದು ನೋಡಿದಿರಿ, ನಮಗೆ ಯಾವ ರೀತಿ ಮಾಡಿದ ನೋಡಿದಿರಿ. ನಮ್ಮ ಜಿಲ್ಲಾಧ್ಯಕ್ಷರು, ನಾವು, ಸೂರ್ಯಪಳ್ಳೂರು, ಶೋಭಾಗ್ ಎಲ್ಲರೂ ಕೂಡ ಅಲ್ಲಿದ್ದಂಥ ಸಮಯದಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ. ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. JDS ದಾಗಲ್ಲಿ ಬಂದಂಥವ್ರು ಯಾರಿಗೂ ಕೂಡ ಕೈ ಮುಟ್ಟಿಲ್ಲವರು. ಪೊಲೀಸರ ಕೈದಾಗ ಇದ್ದ ಲಾಟಿನೇ ಅವ್ರ ಕೈದಾಗ ಕೊಟ್ಟಿದ್ದಾರೆ ಹೊಡ್ಲಿಕ್ಕೆ. ಈ ರೀತಿ ಮಾಡ್ತಕ್ಕಂಥ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಹಿಂಗಾದ್ರೆ ಎಷ್ಟು ದಿನ ಇರ್ತದೆ ಇದೆಲ್ಲ? ಕಂಪ್ಲೀಟ್ ಇದಕ್ಕೆ ಹೊಣೆಗಾರೆ ಎಡಿಷನಲ್ SP ಮಹೇಶ್ ಮೇಗಣ್ಣನವ್ರೆ. ತಕ್ಷಣ ಅವರು ಸಸ್ಪೆಂಡ್ ಆಗಬೇಕು. ನಾವು ಅದ್ರ ಬಗ್ಗೆ ಕೂಡ ಇನ್ನೂ ಕೂಡ ಮುಂದೆ ಜವರಿಯಲ್ಲಿ ಮತ್ತೆ ಪುರಸಭೆ ಚುನಾವಣೆ ಜವರಿಗೆ PSI ಆಗಿರ್ಬೋದು, DSP ಆಗಿರ್ಬೋದು, ಇವರೇ ಮೇನ ಹೊಣೆಗಾರ. ಇದಕ್ಕೆ ಇವ್ರು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ಹೋರಾಟವನ್ನು ಮಾಡ್ತಾರೆ. ದಿನ ತಿಳಿಸ್ತೀವಿ. ನಮಗೆ ದೊಡ್ಡ ರಾಜ್ಯ ನಾಯಕರು ಬರೋರಲ್ಲ, ಅವ್ರ ಜೊತೆಲಿ ಚರ್ಚೆ ಮಾಡಿ ಮುಂದಿನ ಹೋರಾಟ ನಮ್ಮ ಕ್ರಮ ಕೊಡ್ತಿದ್ದಾರೆ.